ಸಿದ್ದರಾಮಯ್ಯ ಅವರು ಕೊಟ್ಟಂಥ ರಾಜೀನಾಮೆಯನ್ನು ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ CLP ಸಭೆ. ಇಲ್ಲೇನು ಮಾಡ್ತಾರೆ ಅಂದರೆ ಪಕ್ಷದ ನಾಯಕನನ್ನು ಆಯ್ಕೆ ಮಾಡ್ತಾರೆ, ಸಹಿ ಸಂಗ್ರಹವನ್ನು ಮಾಡ್ತಾರೆ. ತದನಂತರ ಪ್ರಮಾಣ ವಚನ ಯಾವ ದಿವಸ ಸ್ವೀಕಾರ ಮಾಡಬೇಕು, ಯಾವ ದಿವಸ ಅನ್ನೋದನ್ನು ರಾಜ್ಯಪಾಲರು ನಿರ್ಧಾರ ಮಾಡ್ತಾರೆ. ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಸೋಮವಾರ ಮಾಡ್ಬೋದು, ಇಲ್ಲಾಂದರೆ ಕೊನೆಗೆ 5ನೇ ತಾರೀಕಿಗೆ ಫಿಕ್ಸ್ ಮಾಡ್ತಾರಂತ ಸುದ್ದಿ ಇದೆ. ಅಲ್ಲಿವರೆಗೆ ಹಂಗಾಮವಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. CLP ಸಭೆಯ ನಾಯಕನ ಆಯ್ಕೆ ಆದ ನಂತರ ಬೆಳವಣಿಗೆಗಳು ಯಾವ ರೀತಿ ತಲುಪ್ತವೆ ಕಾದು ನೋಡ್ಬೇಕು. ಯಾಕಂದ್ರೆ ಸಚಿವ ಜಾರಕಿಹೊಳಿ ನಾನು ಸಚಿವರ ಸ್ಥಾನದಲ್ಲಿ ಆಕಾಂಕ್ಷಿ ಅಲ್ಲ ಅಂತ ಅಂದ್ರೆ KPCC ನನಗೆ ಬೇಕು ಅಂತಲೇ ಅರ್ಥ ಆಯ್ತದೆ. ಆದರೆ ಅವ್ರೇನು ಹೇಳ್ತಾರೆ, ದಿಲ್ಲಿಯಿಂದ ಬರಲಿ DCM ಮತ್ತು CM ಏನು ಚರ್ಚೆ ಮಾಡ್ತಾರೆ, ನಂತರ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರ್ತಿದೆ, ತದನಂತರ ನಾನು ನನ್ನ ಹೇಳಿಕೆಯನ್ನು ನಾನು ನೀಡ್ತೇನೆ ಅಂಥೇಳಿ ನಿನ್ನೆ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಒಟ್ಟಾರೆ ಇಲ್ಲಿ AICCಗೆ ಇನ್ನೊಂದು ಸ್ಥಾನ ಯಾರಿಗೆ ಕೊಡಬೇಕು ಅಂತಾರೆ KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ನಿರ್ಧಾರ ಮಾಡ್ತಾರಂತ ಇನ್ನೊಂದು ಸುದ್ದಿ. ಹೈಕಮಾಂಡ್ನಿಂದ ಕುರುಬದವರಿಗೆ ಕೊಡಬೇಕು KPCC ಸ್ಥಾನ ಅಂತೇಳಿ. ಇಲ್ಲಿ ಆಕಾಂಕ್ಷಿ ತಮಗೆಲ್ಲ ಈಗಾಗಲೇ ಗೊತ್ತಿದೆ, ಅದನ್ನು ಸಿದ್ದರಾಮಯ್ಯ ಅವರು ಹೇಳಿದಾರಂತ. ಏನು ಅಲ್ಲಿ ನಮ್ಮ ಒಬ್ಬರಿಗೆ ಕೊಡಬೇಕಂತ ಹೇಳಿದಾರಂತ ಸುದ್ದಿ. ಇನ್ನು ಸಿದ್ದರಾಮಯ್ಯ ಅವರು ತಮ್ಮ ಮಗನನ್ನು DCM ಮಾಡಲೇಬೇಕು ಅನ್ನುವಂಥ ಪಟ್ಟು ಹಿಡಿದಾರಂತ ಒಂದು ಸುದ್ದಿ. ಖರ್ಗೆ ಅವರು ತಮ್ಮ ಮಗನ DCM ಮಾಡಬೇಕು ಅಂಥೇಳಿ, ಇನ್ನೊಂದು ಲಿಂಗಾಯತರಿಗೆ ಕೊಡ್ಬೇಕಂದ್ರೆ 3 DCM ಮಾಡ್ಬೇಕಂತೇಳಿ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ. ಅದು ಅಂತಿಮವಾಗಿ ಪಟ್ಟಿ ಹೊರಗೆ ಬಂದ ನಂತರ ಇನ್ನೊಂದು ಪಟ್ಟಿ ಏನು ಹೇಳ್ತೈತೆ, 25 ಹೊಸ ಏನು ಶಾಸಕರಾಗಿದ್ದಾರೆ 3 ಬಾರಿ 4 ಬಾರಿ ಅವ್ರಿಗೆ ಕೊಡಬೇಕು, 9 ಹಳೆಯವ್ರಿಗೆ ಕೊಡ್ಬೇಕಂತಿದೆ. ಉಳಿದ ಕೆಲವೊಂದು ಜನರಿಗೆ 2-3 ಜನ ಪಕ್ಷದ ಕೆಲಸವನ್ನು ನೀವು ಮಾಡಬೇಕಂತ ಸಂದೇಶ ಕೂಡ ರವಾನೆ ಮಾಡೋದು ಸಾಧ್ಯತೆ. ಆದರೆ ಇದು ಸಾಧ್ಯನಾ? ಸುಮ್ಮನೆ ಹೆಂಗೆ ಕೊಡ್ತಾರೆ? ಪ್ರಥಮದಲ್ಲಿ 1ನೇ ಪಟ್ಟಿಯಲ್ಲಿ 10 ಜನರಿಗೆ ಕೊಡಬೇಕು, ನಂತರ ಉಳಿದ 20 ಜನರಿಗೆ 2ನೇ ಪಟ್ಟಿಯಲ್ಲಿ ಕೊಡ್ಬೇಕು ಅನ್ನೋದು ಸುದ್ದಿ ಇದೆ. ಇಬ್ಬರು ಕೂಡ CM ಮತ್ತು DCM ಅವ್ರು ತಮ್ಮ ಬೇಕಾದಂಥ ಏನು ಶಾಸಕರಿದ್ದಾರೆ, ಸಚಿವರ ತಮ್ಮ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ. ಅದನ್ನು ಖರ್ಗೆ ಅವರು ಕೂಡ ಸಮ್ಮುಖದಲ್ಲಿ ನಿನ್ನೆ ಉಭಯ ಕುಶಲೋಪರಿ ಮಾಡಿದರು. ದಿಲ್ಲಿಯಲ್ಲಿ DKC ಮತ್ತು CM ಕೂಡ ಒಂದು ಹೋಟೆಲ್ನಲ್ಲಿ ವಿಚಾರ ವಿನಿಮಯ ಮಾಡಿದರು. ಇದಾದ ನಂತರ CM ಕುರ್ಚಿ ಆದ ನಂತರ ದೊಡ್ಡ ಕದನ ಅಂದ್ರೆ ವಿಧಾನ ಪರಿಷತ್ತಿಗೆ 7 ಸ್ಥಾನಗಳಿಗೆ ಚುನಾವಣೆ ನೀಡಬೇಕು. ನಂತರ 3 ಸ್ಥಾನಗಳನ್ನು ಯಾವುದು MP ಚುನಾವಣೆಯಲ್ಲಿ ಅಲ್ಲಿಯೂ ಕೂಡ ಪಡಿಬೇಕಾಗ್ತದೆ. ಯಾರನ್ನ ನಿರ್ಧಾರ ಮಾಡ್ತಾರೆ ಕಾದು ನೋಡಬೇಕು. ಅಲ್ಲಿ ಸಿದ್ದರಾಮಯ್ಯ ತಗೋತಾರೋ ಅಥವಾ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ರೆ ನಾನು ಮೇಲೆ ಬರೋದಿಲ್ಲ, ನಾನು ಇಲ್ಲೇ ರಾಜಕಾರಣದಲ್ಲಿರ್ತೇನೆ ಅಂತೇಳಿ. ಖರ್ಗೆ ಅವ್ರನ್ನ ಅವಧಿ ಮುಗಿತೈತೆ ಜೂನ್ 20ಕ್ಕೆ, ಅವ್ರನ್ನ ತಗೋತಾರೆ. ಉಳಿದ 2 ಸ್ಥಾನ ಅಂಜಲಿ ಲಿಂಬಾಳ್ಕರ್ ಅವರು ಬೇಡಿಕೆ ಇಟ್ಟಿದಾರಲ್ಲ, ಮರಾಠ ಕೂಟದಲ್ಲಿ ಅವ್ರಿಗೆ ಕೊಡಲೇಬೇಕಾಗ್ತದೆ. ಯಾಕಂದ್ರೆ ಪಕ್ಷದ ನಿಷ್ಠಾವಂತರಾಗಿ ಅನೇಕ ವರ್ಷಗಳಿಂದ 25 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಒಮ್ಮೆ ಬಿದ್ದಿದ್ದಾರೆ, ಒಮ್ಮೆ ಶಾಸಕ ಸ್ಥಾನ ಅಲಂಕರಿಸಿದ್ದಾರೆ, ಯಾವ ಮಂತ್ರಿ ಕೊಟ್ಟಿಲ್ಲ. ಇನ್ನೊಮ್ಮೆ ಕಳೆದ ಸಲ ಅವರು ಬಿದ್ದಿದ್ದಾರೆ ಅಲ್ಪಮತದ ಅಂತರದಿಂದ. ಇನ್ನು ಅವರು ಉಸ್ತುವಾರಿಯಾಗಿ ಅನೇಕ ರಾಜ್ಯಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. AICCದಲ್ಲಿ ಕೂಡ ಪ್ರಮುಖ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಪರಿಗಣಿಸಬೇಕು. ಇದು ಆದ ನಂತರ ಇನ್ನು ಸಚಿವ ಜಾರಕಿಹೊಳಿ ಯಾವ ತಂತ್ರಗಾರಿಕೆ ಕೊಡ್ತಾರೆ ಅದು ಕೂಡ ಕುತೂಹಲಕಾರಿ ಘಟ್ಟಕ್ಕೆ ತಲುಪುತ್ತಿದೆ. నేను ಯತೀಂದ್ರ ಮತ್ತು ಪ್ರಿಯಾಂಕಾ ಖರ್ಗೆ ಅವರು DCM ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಲಾಬಿ ಮಾತ್ರ ಭಾಳ ಜೋರಿನ ನಡೆದಿದೆ. ಇನ್ನು ಅತ್ಯಂತ ಮಹತ್ವದ ಅಂತಂದರೆ ಸಚಿವ ಸಂಪುಟ ಈಗ ಸಂಪೂರ್ಣ ವಿಸರ್ಜನೆ ಆಗಿದೆ. ಯಾರು ಅಧಿಕಾರ ಇಲ್ಲ, ಏನೂ ಇಲ್ಲ. ಎಲ್ಲರೂ ತಮ್ಮ ತಮ್ಮ ವಾಹನಗಳನ್ನು ಇಟ್ಬಿಡ್ಯಾರೆ. ಮುಂದಿನ ಮುಖ್ಯಮಂತ್ರಿ ಆಗುವವರೆಗೆ ಕೇವಲ ಸಿದ್ದರಾಮಯ್ಯ ಅವರು ಹಂಗಾಮಿಯಾಗಿ ಮುಂದುವರಿತಾರೆ ಅಂತ ರಾಜ್ಯಪಾಲ ತಿಳಿಸಿ, ಅದು ಕಾನೂನು ಪ್ರಕಾರ ಕೂಡ ಬದ್ದಿದೆ. ಏನು HM ರೇವಣ್ಣ ಅವರಿಗೆ KPCCಗೆ ಅಧ್ಯಕ್ಷ ಸ್ಥಾನ ಕೂಡಿಸ್ಬೇಕು ಅನ್ನೋ ಬೇಡಿಕೆಯನ್ನು ರಾಹುಲ್ ಗಾಂಧಿ ಮುಂದೆ ಇಟ್ಟಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ನುಂಗಲಾರ ತುತ್ತಾಗಿದೆ. ಅದು ಕೂಡ ಸತೀಶ್ ಜಾರಕಿಹೊಳಿ ಸುಮ್ಮನೆ ಕೊಡೋದಿಲ್ಲ.
ಎಲ್ಲ ಆದ ನಂತರ ಇದು KPC ತದನಂತರ ಇದು. ಆದರೆ ಈಗಲೇ ತಿಳಿಸ್ಬೇಕು, ನಾನು ಸಚಿವ ಆಕಾಂಕ್ಷಿ ಅಲ್ಲಂತೆ ಒಂದು ಅರ್ಥದಲ್ಲಿ ಹೇಳಿದಾರೆ. ನೋಡೋಣ ಯಾವ ಹಂತಕ್ಕೆ ಹೋಗಿ ಮುಟ್ತಿತ್ತೆ, ಕಾದು ನೋಡ್ಬೇಕು. ಯಾಕಂದರೆ ಅಂತಿಮ ಏನು ಪಟ್ಟಿ ಬಿಡುಗಡೆ ಆಗ್ಬೇಕಾದ್ರೆ ಅಲ್ಲಿ ಹೈಕಮಾಂಡಿಂದ ಬಿಡುಗಡೆ ಆಗಬೇಕು. ಆದರೆ ನಿನ್ನೆ ಒಂದು ಪಟ್ಟಿ ಹಿಡಿದರು DK ಶಿವಕುಮಾರ್ ಅವರು. ಏನು ಮಂತ್ರಿಮಂಡಲ ಏನಿದೆ ನನಗೆ ಪೂರ್ಣ ಅಧಿಕಾರ ಕೊಡೋದು ಕೇಳಿದರು. ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಸತತವಾದಂಥ ಪ್ರಯತ್ನ ಎರಡೂ ಲಾಬಿ ಕಡೆಯಿಂದ ನಡೆದಿದೆ. ಇನ್ನು ಅತ್ಯಂತ ಮಹತ್ವ ಅಂದರೆ ಸಿದ್ದರಾಮಯ್ಯ ಅವರು 2013ರಿಂದ 2018ವರೆಗೆ ಒಳ್ಳೆಯ ಆಡಳಿತವನ್ನು ನಡೆಸಿದರು. ಇದು ನಾವು ಒಪ್ಕೋತೇವೆ. ಆದರೆ 2023ರಿಂದ ಇಲ್ಲಿವರೆಗೆ 3 ವರ್ಷ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಯಾವುದೇ ಕೆಲಸಕ್ಕೆ ಹೋಗ್ಬೇಕು ಯತೀಂದ್ರ ಅವ್ರ ಕಡೆ ಹೋಗ್ರಿ ಅಂತ ಹೇಳ್ತಿದ್ರು ಅನ್ನೋದು ಸುದ್ದಿ ಇದೆ. ನಮಗೆ ಅನೇಕ ಅಧಿಕಾರಿಗಳಿದಾರೆ, ತಹಶೀಲ್ದಾರ, ಎಸಿಗಳು, IAS IPS ಎಲ್ಲ ಅಲ್ಲೇ ಬಟ್ಟು ಮಾಡಿ ತೋರಿಸಿದ್ರು ಅಂತ. ಕೊನೆ ಹಂತದಲ್ಲಿ ಯಾಕೆ ಹೆಸರು ಕಟ್ಸ್ಕೋಬೇಕಾಗಿತ್ತು? ಸಾರ್ವಜನಿಕರಿಗೆ ಗೊತ್ತಿಲ್ಲ ಇದು, ನಮ್ಮ ಅಂಥವ್ರಿಗೆ. ಯಾಕಂದ್ರೆ ಅಧಿಕಾರಿಗಳು ನೇರವಾಗಿ ಹೇಳ್ತಾರೆ ಇದು ಬೇಡವಾಗಿತ್ತು. ಅದು ಕೂಡ ಎಲ್ಲ ಮುಗಿದು ಒಂದು ಅಧ್ಯಾಯ, ಇನ್ನೇನು ತೆಗೆದು ಏನಾಗೋದಿದೆ. ನಾನು ಒಳ್ಳೆ ಆಡಳಿತ ನಡೆಸಿ ಅಂತ 1 ಗಂಟೆ ಪ್ರೆಸ್ ಮೀಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು. ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ಹೇಳಿದರು. 15 ಬಜೆಟ್ ಮಂಡನೆ ಮಾಡಿದೆ ಅಂತ ಹೇಳಿದರು. 8 ವರ್ಷ ಕಾಂಗ್ರೆಸ್ ಪಕ್ಷ ನನಗೆ ಒಳ್ಳೆಯ ಅವಕಾಶ ಕೊಡಿ ಧನ್ಯವಾದಗಳನ್ನ ಹೇಳಿದರು. ಆದರೆ ವರ್ಗಾವಣೆ ವಿಷಯದಲ್ಲಿ ಅಥವಾ ಇನ್ಯಾವುದೋ ಪದೋನ್ನತಿ ವಿಷಯದಲ್ಲಿ ಭ್ರಷ್ಟಾಚಾರ ನಡೆದು ಹೋಗಿದೆ. ಅದು ನಿನ್ನೆ ಅಗ್ನಿಶಿಧರ್ ಅವರು ಸ್ಪಷ್ಟವಾಗಿ ಹೇಳಿದಾರೆ ಅವರು. ಹೀಗಾಗಿನೇ ಇನ್ನು 2 ವರ್ಷ ಯಾವ ರೀತಿ ನಡೀತೈತಿ ಅನ್ನೋದು BJP ಅವರು ಟಾರ್ಗೆಟ್ ಮಾಡಿದ್ದಾರೆ. ಟಾರ್ಗೆಟ್ ಅಂದ್ರೇನು? DK ಶಿವಕುಮಾರ್ ಅವರು ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನೋದ ಮೇಲೆ ಅವರು ಈ ಸರ್ಕಾರದ ಮುಂದಿನ 2028ರ ಭವಿಷ್ಯ ನಿಂತಿದೆ. ಇನ್ನು ಸಲಹೆ ಸೂಚನೆ ಸಿದ್ದರಾಮಯ್ಯ ಪಡಿತಾರೋ ಅಥವಾ ಸ್ವತಂತ್ರ ನಿರ್ಣಯವನ್ನು ಕೈಗೊಂಡ ಅಂತೇಳಿ ಮತ್ತೆ ಆಂತರಿಕ ಭಿನ್ನಾಭಿಪ್ರಾಯ ಉಂಟಾಗ್ತದೆ. ಇಲ್ಲಿ ಸಮನ್ವಯ ಸಮಿತಿ ರಚನೆ ಈಗಲೇ ಮಾಡಬೇಕು. 15 ಜನರದ್ದು ಪಕ್ಷದ ಏನಾದರೂ ಕಲಹ ಉಂಟಾದರೆ ಇಲ್ಲಿ 15 ಜನರ ಈ ಸಮನ್ವಯ ಸಮಿತಿ ಮಾಡಲೇಬೇಕೀಗ. ನಾಳೆ ಆದರೂ ಮಾಡಲೇಬೇಕು. CLP ಮೀಟಿಂಗ್ ಆದ ನಂತರ ಮಾಡಲೇಬೇಕು. ಸುರ್ಜೇವಾಲಾ ಅವರು ಅಥವಾ ವೇಣುಗೋಪಾಲ್ ಅವರು, AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು, ಇದ್ರ ಕಡೆ ಗಮನ ಏನಿಲ್ಲ. ಯಾವಾಗ ಬೆಂಕಿ ಎತ್ತಲ್ಲ ಕಾಂಗ್ರೆಸ್ನಲ್ಲಿ ಆವಾಗ ಇವು ಆರ್ಸಕ್ಕೆ ಪ್ರಯತ್ನ ಮಾಡೋರು. 15 ಜನ ಸೀನಿಯರ್ ಮೋಸ್ಟ್ ಇದಾರಲ್ಲ, ಅವರನ್ನು ಪರಿಗಣಿಸಬೇಕಾಗ್ತದೆ. ಅವರನ್ನು ಸಮಿತಿಯಲ್ಲಿ ಇಟ್ಕೊಂಡು ಏನಾದರೂ ಅಡೆತಡೆ ಆಗೋದನ್ನೇ ಇದು. ಯಾಕಂದರೆ DK ಶಿವಕುಮಾರ್ ಅವರು ತಮಗೆ ಬೇಕಾದಂಥ ಮಂತ್ರಿಗಳನ್ನ ಕೊಡೋರು. ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಮತ್ತೊಂದು ಅದೇ ಖಾತೆಯನ್ನು ಮುಂದುವರಿಸಿರಂದ್ರೆ ಇಲ್ಲಿ ಎಲ್ಲ ಆಫೀಸರ್ಸ್ ಎಲ್ಲ IAS IPS KPS ಎಲ್ಲ ಫೈಲ್ಗಳು 25% ಇಲ್ಲಿ ಬೆಳವಣಿಗೆ ಬರಕತ್ತು ಅಂದರೆ ಸಾಧ್ಯತೆ ಇದೆ ಹೆಚ್ಚು. ಯಾಕಂದರೆ ಸಚಿವೆಯಾಗಿ ಎಷ್ಟೋ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಂಡಿದ್ದಾರೆ, ಕೋಟ್ಯಾಧೀಶ ಆಗಿದ್ದಾರೆ. ಮುಂದೆ ಏನಾಗ್ಬೋದು? ಇದು ಚರ್ಚೆ ಬೆಳಗಾವಿ ಜಿಲ್ಲೆ ನಡೆದಿದೆ. ಎಲ್ಲ ಫೈಲಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ. ಅದನ್ನು ಯಾವ ರೀತಿ ತಡೆಗಟ್ತಾರೆ ನೋಡ್ಬೇಕು. DK ಶಿವಕುಮಾರ್ ನಾವೇನು ಹೇಳ್ತೇವೆ, ನೀವು ಮುಖ್ಯಮಂತ್ರಿ ಆಗ್ರಿ, ಆದ ನಂತರ ಏನು ಫೈಲ್ಗಳನ್ನು ಸ್ವತಂತ್ರವಾಗಿ ನೀವೇ ನಿರ್ಣಯ ಮಾಡಬೇಕು. ದುಡ್ಡು ಸಾಕಷ್ಟಿದೆ. ಇನ್ನು ದುಡ್ಡು ಬೆನ್ನು ಹತ್ತಿರಿ ಮತ್ತಷ್ಟು ನಾ ದುಡ್ಡು ಮಾಡಬೇಕು, ಹೈಕಮಾಂಡ್ ಮಾಡಬೇಕು, 2028ಕ್ಕೆ ಮತ್ತೆ ನಾ ದುಡ್ಡು ಸಂಗ್ರಹಿಸಿ ಮಾಡಿ ಕೊಡ್ಬೇಕಂತ ಏನು ತಲೆ ಆಗಿದ್ರೆ ತೆಗೆದೋಗಿರಿ. ಪ್ರಥಮ ಮುಖ್ಯಮಂತ್ರಿ ಆದ ನಂತರ ಪ್ರಥಮ ಡಿಸಿಷನ್ ಏನು ತಗೋಬೇಕು ನೀವು? ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸ್ತೇನೆ ಒಂದನೇದ್ದು. ಎರಡನೇದ್ದು, ನಾನು ಮೈ ಖಾऊंगा न खाने दूंगा, ಮೈ ನ ಖಾऊंगा ನ ಖಾನೆ दूंगा. ಏನು ಪ್ರಧಾನಮಂತ್ರಿ ಘೋಷಣೆ ಮಾಡಿರಲ್ಲ ಹಂಗೆ ಘೋಷಣೆ ಮಾಡ್ಬೇಕು. ನಾನು ತಿನ್ನೋದಿಲ್ಲ, ಇತರಿಗೆ ತಿನ್ನೋಕೊಡೋದಿಲ್ಲ ಅಂದಾಗ ಜನ ನಂಬ್ತಾರೆ. ಮೂರನೇ ವಿಷಯ ಅಂದರೆ ರೈತರ ಸಾಲ ಮನ್ನಾ ಮಾಡಿರಿ ಅಂತಂದರೆ ರೈತರ ಮುಖ್ಯಮಂತ್ರಿ ಅನ್ಸ್ಕೋತೀರಿ. 2 ವರ್ಷ ಆರಾಮಾಗಿ ದಾಟ್ತೈತೆ. ಕಳಂಕರಹಿತ CM ಆಗಬೇಕಾಗಿದೆ 2 ವರ್ಷ. ಅದರ ಸಾಧ್ಯತೆ ಇದೆಯಾ? ಅಂಥ ಸಚಿವರು ನಿಮ್ಮ ಕಡೆ ಇದ್ದಾರ? ಇನ್ನು 25 ಹೊಸ ಏನು ಸಂಪುಟದಲ್ಲಿ ಹೊಸ 25 ತಗೊಂಡ್ರೆ ಸಾಧ್ಯನೇ ಇಲ್ಲ. 25/9 ಅಂತಾರಲ್ಲ, ಸಾಧ್ಯನೇ ಇಲ್ಲ.
ನೀವು ಪೂರ್ಣ ಅಧಿಕಾರ ಕೊಟ್ಟರೆ ನೀವು ಮಾಡ್ತೀರಿ, ನಮ್ಗೆ ಗೊತ್ತಿದೆ. ಅದರ ಹೈಕಮಾಂಡ್ ಕೈ ಸಿಕ್ತಂದ್ರೆ ಪಟ್ಟಿ ಅವರ ಅಂತಿಮ ಪಟ್ಟಿ ಮಾಡಿದ್ರಂದ್ರೆ ಈಗ ನಯಾ ಸರ್ಕಾರ, ಹೊಸ ಸರ್ಕಾರ ಬರಬೇಕಾಗಿದೆ. ಕೇವಲ ಹಾಳೆ ಬದಲಿಸೋದಲ್ಲ, ಸಿ ಎಂ ಈ ಕಡೆ ಕುರ್ಚಿಯಿಂದ ಈ ಕಡೆ ಕುರ್ಚಿ ಬದಲಿಸೋದಲ್ಲ. ಒಮ್ಮೆ ವಿರೋಧ ಪಕ್ಷ ಆ ಕಡೆ ಕೊಡ್ತಾರೆ, ಕಾಂಗ್ರೆಸ್ ಈ ಕಡೆ ಕೊಡ್ತಾರೆ, ಭ್ರಷ್ಟಾಚಾರ ಮುಕ್ತ ಆಗಲಿಲ್ಲ ಅಂತ ಜನ ಮಾತಾಡಬಾರ್ದು. ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಆಡಳಿತವನ್ನು ನಡೆಸಿದ್ರು 2 ವರ್ಷ ಅಂತ ಗೊತ್ತಾಯ್ತು ಜನರಿಗೆ. ಜನ ಭಾಳ ಚೆನ್ನಾಗಿದ್ದಾರೆ, ಎಲ್ಲ ಯೂಟ್ಯೂಬ್ ಚಾನಲ್ ನೋಡತ್ತಾರ, ಹಳ್ಳಿಗಳಲ್ಲಿ ರಾಜಕಾರಣ ಮಾತಾಡ್ತಾರೆ. ಸಿ ಎಂ ಮತ್ತು ಡಿ ಸಿ ಎಂ ಏಕವಚನದಲ್ಲಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ಸಿ ಎಂ ಆದ ನಂತರ ಜವಾಬ್ದಾರಿನ ನಾವು ಹೇಳ್ಬೇಕಲ್ಲ, ಇದೇ ಸಮಯದಲ್ಲಿ ಜವಾಬ್ದಾರಿ ಹೊತ್ಕೊಳ್ಬೇಕಂತ ಹೇಳ್ಬೇಕಲ್ಲ. ಕೇವಲ ನಿಮ್ಮ ಭಜನೆ ಮಾಡೋ ಮಂದಿ ಭಾಳ ಇದೆ. ನಾವು ಭಜನೆ ಮಾಡಿದ್ದೇವೆ, ನೀವು ಮುಖ್ಯಮಂತ್ರಿ ಆಗ್ಬೇಕಂತಾನೆ 10 ರಿಂದ 15 ವಿಡಿಯೋಗಳು ಮಾಡಿದ್ದೇವೆ 6-7 ತಿಂಗಳಿಂದ. ಅದು ನಿಮ್ಮ ಪರವಾಗಿ ನಿಲ್ಲಿಕ್ಕೆ ಆಗೋದಿಲ್ಲ. ಇನ್ನು ಜನರ ಪರವಾಗಿ ನಾವು ನಿಲ್ಬೇಕು. ಮುಖ್ಯಮಂತ್ರಿ ಆದ ನಂತರ ಭ್ರಷ್ಟಾಚಾರ ಮುಕ್ತ ಆಡಳಿತ ನಾನು ಮಾಡ್ತೇನೆ, ರೈತರ ಸಾಲ ಮನ್ನಾ ಮಾಡ್ತೇನೆ, ಎಲ್ಲ ಫೈಲ್ ನಾನೇ ಡಿಸಿಷನ್ ತಗೋತೇನೆ. ಈಗ PM ಕಡೆನೂ ಹೋಗಂಗಿಲ್ಲ ಎಲ್ಲ ಫೈಲ್ಗಳು, ಹಂಗೆ ಎಲ್ಲ ಫೈಲ್ಗಳು ನಿಮ್ಮ ಕಡೆನೇ ಬರಲಿ, ಸಚಿವರ ಫೈಲ್ಗಳು ನಿಮ್ಮ ಕಡೆನೇ ಬರಲಿ. ಅಂತಿಮ ನಿರ್ಧಾರ ನೀವು ತೆಗೆದುಕೊಳ್ಳಿ. ಶಕ್ತಿ ಇದೆ, ನಿಮಗೆ ಸಾಮರ್ಥ್ಯ ಇದೆ. ಆದರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಏನು ನಡೆಸಿರಿ ಅಂದ್ರೆ ತಮಿಳುನಾಡು ಏನು ವಿಜಯನ್ ಇದಾರಲ್ಲ ಅವ್ರ ಗತಿಲಿ ನೀವು ಆಗ್ಬೇಕು. ಆಗಬೇಕಾದ್ರೆ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಕಠಿಣ ನಿರ್ಧಾರ ತೆಗೆದುಕೊಂಡ್ರ ಪರಿಸ್ಥಿತಿ ಏನಾಗ್ತೈತೆ, ಕಾಂಗ್ರೆಸ್ಸಲ್ಲಿ ನಿಮ್ಮ ಕಾಲು ಜಗ್ಗವ್ರನ್ನ ಭಾಳ ಜನ ಇದ್ದಾರೆ. ನೀವು ಆಗಬಾರ್ದು ಅಂತೇಳಿ 75% ಜನ ಇತ್ತು, ಸಚಿವರಿದ್ರು ಮತ್ತು ಶಾಸಕರಿದ್ರು. ಕೇವಲ 25% ನಿಮ್ಮ ಭಜನಿಗೆ ಹಂಗೆ ಇತ್ತಲ್ಲ, ನಿಮ್ಮ ಭಜನಿಗೆ ಹಂಗೆ ಅಷ್ಟೇ ನಿಮ್ಮ ಜೊತೆ ಇತ್ತು. ಹೈಕಮಾಂಡ್ ನಿಮಗೆ ಆಶೀರ್ವಾದ ಮಾಡಿತ್ತು. ಯಾಕಂದ್ರೆ 40 ವರ್ಷ ಮಾಡಿದರೆ ಮಾಡಬೇಕಾಗಿತ್ತು. ನಾವು ಕೂಡ ಹೇಳಿದ್ದು ಸಿದ್ದರಾಮಯ್ಯವರು ನ್ಯಾಯಯುತವಾಗಿ ಯಾವಾಗಲೂ ಬಿಟ್ಟು ಕೊಡಬೇಕಾಗಿತ್ತು. ಅವರು 2.5 ವರ್ಷ ಆಗಿತ್ತು. ಮತ್ತೆ ಯಾಕೆ 6 ತಿಂಗಳ ಮೊದಲು ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡಿದ್ರಲ್ಲ, ಅವಾಗ ಹೇಳ್ಬೇಕಾಗಿತ್ತು, ಬರಪ್ಪ ಇನ್ನೊಂದು 6 ತಿಂಗಳು ಮಾಡ್ತೇನೆ, ನಿಮಗೆ ನಾನು ಬಿಟ್ಟು ಕೊಡ್ತೇನೆ. ಹೆಗಲ ಮೇಲೆ ಕೈ ಇಟ್ಟು ಹೇಳಿದ್ರೆ ದೊಡ್ಡ ಮನುಷ್ಯ ಅನ್ಸ್ಕೊತಿದ್ರು. ಈಗ ಹೈಕಮಾಂಡ್ ಕರೆಸಿ ನೀವು ರಾಜೀನಾಮೆ ಕೊಡ್ಬೇಕಂತ ಕೇಳಿದಾಗ ಏನು ಪರಿಸ್ಥಿತಿ, ಹಿಂಗೆ ಆಗಬಾರ್ದಾಗಿತ್ತು. ಆ್ಯಕ್ಚುಲಿ ಇನ್ನೊಂದು 6 ತಿಂಗಳು ಮಾಡ್ತೇನಪ್ಪ, ಬಿಟ್ಟು ಕೊಡ್ತೇನೆ, ಒಳ ಒಪ್ಪಂದ ಆಗಿದೆ, ನನಗೂ ಗೊತ್ತಿದೆ ನಿನಗೂ ಗೊತ್ತಿದೆ ಅಂತ ಅಂದಿದ್ರೆ ಇಷ್ಟೆಲ್ಲ ರಾಡಿ ರಪಾಟ ಏನೋ ಆಗಲಾಗ್ತಿತ್ತು. ಆದರೂ ಕೂಡ ಸಿದ್ದರಾಮಯ್ಯ ಸೈಲೆಂಟಾಗಿ ರಾಜೀನಾಮೆ ಯಾಕೆ ಕೊಟ್ಟಂದ್ರೆ ಎಲ್ಲ ಕಂಡೀಷನ್ಸ್ ಅಪ್ಲೈ ಭಾಳ ಅದಾವ. ಯಾಕಂದರೆ ಇನ್ನೂ ಯತೀಂದ್ರ ಅವ್ರನ್ನ ಬೆಳೆಸಬೇಕಾಗಿದೆ, ಡಿಸಿಷನ್ ಮಾಡಬೇಕಾಗಿದೆ, ನಂತರ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕಾಗಿದೆ. 2028ರಲ್ಲಿ ಮತ್ತೆ ಸರ್ಕಾರ ಅಧಿಕಾರಕ್ಕೆ ತರಬೇಕಾದ್ರೆ ಇವೆಲ್ಲ ಮಾಡಬೇಕು. ಮತ್ತು ಏನಾದರೂ ಮಾರ್ಗದರ್ಶನ ಸಿದ್ದರಾಮಯ್ಯ ಕಡೆಯಿಂದ ಪಡಲೇಬೇಕು. ಯಾಕೆ 8 ವರ್ಷ ಗೊತ್ತಿದೆ ಅವರಿಗೆ. ಇನ್ನು ಬಜೆಟ್ ಮಂಡನೆ ಮಾಡಬೇಕಾಗಿಲ್ಲ, ಆವಾಗ 15 ವರ್ಷ ಎಕ್ಸ್ಪೀರಿಯನ್ಸ್, 15 ಸಲ ಬಜೆಟ್ ಮಂಡನೆ, ಅದನ್ನು ನೀವು ಪರಿಗಣಿಸ್ಬೇಕಲ್ಲ. ಇಲ್ಲಿ ನೀವು ಕೇಳದೆ ನಿಮಗೆ ಬಂದಂಗೆ ಬಜೆಟ್ ಮಾಡಿ ಅಂದ್ರೆ ಮುಗಿದು ಹೋತು. ಇಲ್ಲಿ ಅನೇಕ ಸಮಸ್ಯೆಗಳಿವೆ. ಇನ್ನು ಒಂದು 2 ತಿಂಗಳಾದ ನಂತರ ನಾನು ನೀರಾವರಿ ಯೋಜನೆಗೆ ಏನು ಬೇಕಾದಂಥ ಹಣಕಾಸಿನ ವ್ಯವಸ್ಥೆನ ನಾನು ಮಾಡ್ತೇನೆ ಅಂತ ಅದು ಹೇಳ್ಬೇಕು. ರೈತರು ಖುಷಿ ಆದ್ರೆ ಈ ರಾಜ್ಯ ಉಳಿತೈತೆ. ಅದು ಹಳ್ಳಿಗಳಲ್ಲಿ ಎಲ್ಲ ರೈತರ ಓಟ್ ಹಾಕಿದ್ದಾರೆ. ಮತ್ತು ನಿಮ್ಗೆ ಯಾರು ಹಾಕಿದಾರೆ ಓಟ್? ಪಟ್ಟಣ ಬಿಟ್ಟರೆ 70% ಎಲ್ಲಿದ್ದಾರೆ? ಹಳ್ಳಿಯಾಗಿದ್ದಾರೆ. ಅವ್ರು ರೈತರ ಇದ್ದಾರೆ. ಮತ್ತು ಅವ್ರು ನೀವು ಕಟಾಕ್ಷ ಇಲ್ಲಾದ್ರೆ ಮುಂದೆ ಹೆಂಗೆ ಆಗ್ತಾರೆ ನೀವು? ರೋಷ್ ಹೋಗಿದ್ದಾರೆ ಜನ. ಕರೆಂಟ್ ಸರಿಯಾಗಿ ಕೊಡತ್ತಿಲ್ಲ, ರಾತ್ರಿ ಕೊಡತ್ತಾರ. ನಮ್ಮ ಹಗಲಿನ ಕೊಡ್ರಿ, ಒಳ್ಳೆ ಬೀಜ ಕೊಡ್ರಿ, ಒಳ್ಳೆ ಗೊಬ್ಬರ ಕೊಡ್ರಿ, ಸಾಲ ಮನ್ನಾ ಮಾಡಿ ಬೇಡಿಕೆ ಇಟ್ಟಿದಾರ. ಕಬ್ಬಿಗೆ ಯೋಗ್ಯ ದರ ಬೆಲೆ, ಬೆಂಬಲ ಬೆಲೆ ಅಲ್ಲ, ಯೋಗ್ಯ ಬೆಲೆ ಕೊಡ ಅಂತ ಹೇಳಿದಾರೆ. ಇನ್ನು ಪ್ರಧಾನಮಂತ್ರಿಯವರ ಒಂದು ವಿಶ್ವಾಸವನ್ನು ಗಳಿಸ್ಬೇಕಾಗ್ತದೆ. ಯಾಕಂದ್ರೆ GSTನಿಂದ ಸರ್ಕಾರಕ್ಕೆ ಏನು ಬೇಕಲ್ಲ, ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮಗಳದಾವಲ್ಲ, ಅವಕ್ಕೆ ದುಡ್ಡು ಬಂದಿಲ್ಲ, ಅವು ತರಬೇಕು. ನಂತರ ನಿಮಗೇನು ನ್ಯಾಯಯುತವಾಗಿ ಸಿಗ್ಬೇಕಲ್ಲ, ಅದಕ್ಕೂ ಹೋರಾಟ ಮಾಡಬೇಕು. ಕೇವಲ ನರೇಗಾ ಹೋರಾಟ ಆಯ್ತು ಅಥವಾ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ಬೇಕಂತ ಹೋರಾಟ ಆಯ್ತು. ನೀವು ಉದ್ಯೋಗ ಕೊಡಲ್ಲ, ನಾವು ಉದ್ಯೋಗ ಕೊಡ್ತೇವೆ ಅಂತ ಇದು ಬಿಟ್ಟು ಬಿಡೋದು, ಕೇಂದ್ರ ಕಡೆ ಬಟ್ ಮಾಡೋದನ್ನು ಬಿಟ್ಟು ಬಿಡಬೇಕು. ಡಿ ಕೆ ಶಿವಕುಮಾರ್ ಅವರು ಇವು ಸಲಹೆ ಸೂಚನೆ ನಾವು ಕೊಡಬೇಕಾಗಿದೆ, ಕೊಟ್ಟಿದ್ದೇವೆ. ಹೇಳುವಂಗೆ ಪ್ರಥಮ 2ಕ್ಕಿಂತ ಮೊದಲು ಹೇಳಿದ್ದೇವೆ, ಹೇಳಿದ ನಂತರ ಹೇಳಿಲ್ಲ. 2ಕ್ಕಿಂತ ಮೊದಲಿಂದ ಹೇಳಿದ್ದೇವೆ. ಒಟ್ಟಾರೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಿಂದೆ ದೊಡ್ಡ ಲಾಬಿ ನಡೆದಿದೆ. ಆ ಲಾಬಿಯಲ್ಲಿ ಯಾರಿಗೆ ಜಯ ಸಿಗ್ತೈತೆ ಬಿಡ್ತೈತೆ ಗೊತ್ತಿಲ್ಲ. ಆದರೆ ಯಾರು ಸ್ವಚ್ಛ ಆಡಳಿತ ನಡೆಸ್ಯಾರ ಅವ್ರಿಗೆ ಕೊಡ್ರಿ. ಇನ್ನು ಕಾಂಗ್ರೆಸ್ ನಿಷ್ಠಾವಂತ ಶಾಸಕರು ಇದ್ದಾರೆ, ಅವರು ನಿಷ್ಠಾವಂತನ ನಡ್ಕೊಂಡಾರ, ಪ್ರಾಮಾಣಿಕರು ಇದ್ದಾರೆ, ಅಂಥವ್ರು ಸಚಿವ ಸಂಪುಟ ಕೊಡ್ರಲ್ಲ.
ಸಮತೋಲನ ಆಗ್ಬೇಕಾದ್ರೆ 75% ಪ್ಯೂರ್ ಇರ್ಬೇಕು, 25% ಅವ್ರು ಇರೋವ್ರನ್ನ ಅವ್ರು ಹಳೆ ಮಂದಿ ಅವ್ರು ಇರೋಣ, ಅವ್ರು ದುಡ್ಡು ಮಾಡೋರನ್ನ, ಅವ್ರು ಬೆಕ್ಕಾದ ಹೇಳ್ರು ಮಾಡೋರನ್ನ. ಅಂತಿಮವಾಗಿ ಒಂದು ಮಾತ ಹೇಳಬೇಕಂದ್ರೆ ಈ ಸರ್ಕಾರ ಅಂತಿಮವಾಗಿ ಬಿದ್ದು ಹೋಯ್ತು ಅಂತಂದ್ರೆ ಅದಕ್ಕೆ ಒಂದು ಹೆಣ್ಣು ಕಾರಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇ. ಜಾಗೃತಿಯಿಂದ ಆಡಳಿತವನ್ನ ನಡೆಸಿ. ಯಾಕಂದ್ರೆ ಸೀನಿಯರ್ ಜರ್ನಲಿಸ್ಟ್ ನಾವು ಸಲಹೆ ಸೂಚನೆ ನಾವು ಕೊಡಲೇಬೇಕಾಗ್ತದೆ. 2013ರಿಂದ 2018ವರೆಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ತಮ್ಮ ಅನುಭವದಿಂದ ಯಾರನ್ನು ಹೊರಗಿಡಬೇಕು ಹೊರಗಿಟ್ಟಿದ್ರು, ಯಾವ ರೀತಿ ಆಡಳಿತ ನಡೆಸಬೇಕು ನಡೆಸಿದ್ರು, ದೇವರಾಜ ಅರಸದಂತೆ ನಡೆದಿದ್ರು. ತದನಂತರ ಏನಾಯ್ತು, 23ರಿಂದ ಇಲ್ಲಿವರೆಗೆ 3 ವರ್ಷ ಎಲ್ಲ ಆಯ್ತು. ಅಲ್ಲೇ ಗುತ್ತಿಗೆದಾರ ಸಂಘದ ಅಧ್ಯಕ್ಷನ ಹೇಳಿದ್ಲ, ಈ 37,000 ಕೋಟಿ ಬಾಕಿ ಬಿಲ್ ಇದೆ, ಆ ಬಿಲ್ ಇನ್ನೂ ಉಳಿಸ್ಕೊಂಡಿದ್ದಾರೆ. ಮತ್ತು ಅವ್ರು ಏನು ಹೇಳ್ತಾರೆ, BJPದಲ್ಲಿ ಏನು ಪರ್ಸೆಂಟೇಜ್ ಇತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಆರೋಪ ಮಾಡಿದ್ರಲ್ಲ 40%, ಅಂದ್ರೆ ನಿಮ್ಮದು ಎಷ್ಟೈತೀಗ ಅದನ್ನು ಬಂದ್ ಮಾಡಬೇಕಾಗ್ತದೆ. ನಿಷ್ಠಾವಂತ ಶಾಸಕರನ್ನ ಜೊತೆ ಹೊಡ್ಕೊಂಡು ಸಚಿವ ಸಂಪುಟ ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಹೆಚ್ಚು ಗೌರವ ಬರ್ತದೆ. ಎಲೆಕ್ಷನ್ ದುಡ್ಡು ಬೇಕು, ಬೇಡ ಅಂತಲ್ಲ, ಆದರೆ ಈ 2 ವರ್ಷ ನೀವು ಚೆನ್ನಾಗಿ ಆಡಳಿತವನ್ನು ನಡೆಸ್ಬೇಕು. ಯಾಕಂದ್ರೆ BJP ಅವ್ರಂಗೆ ಮಲ್ಕೊಂಡಾರ. ಅವ್ರಿಗೇನು ಈ 3 ವರ್ಷ ಯಾವ ರೀತಿ ವಿರೋಧ ಮಾಡ್ಬೇಕಾಯ್ತು ಮಾಡಿಯಲ್ಲ. ಅವ್ರು ಬರೇ ಆರ್ ಅಶೋಕ್ ಒಂದು ಹೇಳ್ತಾರೆ, ನಾರಾಯಣ ಸ್ವಾಮಿ ಒಂದು ವಿಧಾನ ಪರಿಷತ್ನಲ್ಲಿ ಹೇಳ್ತಾರೆ ಅಷ್ಟೇ. ಇನ್ಯಾರೋ ಒಬ್ಬರು ಪ್ರತಿಕ್ರಿಯೆ ನೀಡ್ತಾರೆ. ಪ್ರಹ್ಲಾದ್ ಜೋಶಿಗೆ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ಬೇಕು, ಅವರು ಈ ರಾಜ್ಯ ಸರ್ಕಾರದ ಬಗ್ಗೆ ಟೀಕೆ ಮಾಡತ್ತಾರ. ಇನ್ನು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಎಷ್ಟು ಕಾಡ್ತಾರ ಅದನ್ನು ನೋಡ್ಬೇಕು. ಒಟ್ಟಾರೆ ಜಯ ಅನ್ಕ ಸಿಕ್ಕಿದೆ, ಕೂಲಿ ಮಾತ್ರ ಸಿಕ್ಕಿದೆ, 40 ವರ್ಷದ ಕೂಲಿ ಸಿಕ್ಕಿದೆ. ಆ ಕೂಲಿಯನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ನಮಸ್ಕಾರ.